ಶುಭ ಹಾರೈಸಿದ್ದಾರೆ. ಅವರ ಮಾತುಗಳನ್ನು ಕೇಳುವುದಕ್ಕೆ ಸಭೆ ಉತ್ಸುಕವಾಗಿದೆ. ಇದೀಗ ನಿಮ್ಮ ಮುಂದೆ ಮುಖ್ಯಮಂತ್ರಿಗಳು. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ವಿಧಾನಸಭೆಯ ಅಧ್ಯಕ್ಷರಾದಂಥ ಶ್ರೀ ಯುಟಿ ಖಾದರ್ ಅವರ, ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು, ಆರೋಗ್ಯ ಸಚಿವರು ಆದಂಥ ದಿನೇಶ್ ಗುಂಡೂರಾವ್ ಅವರ, ಕಂದಾಯ ಸಚಿವರಾದಂಥ ಶ್ರೀ ಕೃಷ್ಣ ಬೈರೇಗೌಡ ಅವರ, ನಗರಾಭಿವೃದ್ಧಿ ಸಚಿವರಾದಂಥ ಶ್ರೀ ಬೈಟಿ ಸುರೇಶ್ ಅವರ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ನಸೀರ್ ಅಹಮದ್ ಅವರ, ಲೋಕಸಭಾ ಸದಸ್ಯರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರ, ಈ ಸಮಾರಂಭದ ಅಧ್ಯಕ್ಷರು, ಶಾಸಕರು ಆದಂಥ ಶ್ರೀ ವೇದವ್ಯಾಸ ಕಾಮತ್ ಅವರ, ಪುತ್ತೂರು ಶಾಸಕರಾದಂಥ ಶ್ರೀ ಅಶೋಕ್ ರೈ ಅವರ, ಮೇಲ್ಮನೆಯ ಸದಸ್ಯರಾದಂಥ ಐವಾನ್ ಡಿಸೌಜ ಅವರ, ಮಂಜುನಾಥ್ ಭಂಡಾರಿ ಅವರ, ಮಾಜಿ ಸಚಿವರಾದಂಥ ರಮಾನಾಥ್ ರೈ ಅವರ, ಶ್ರೀ ಅಭಯ್ ಚಂದ್ರ ಜೈನ್ ಅವರ, ಶ್ರೀ ವಿನಯ್ ಕುಮಾರ್ ಸೊರ್ಕೆ ಅವರ, ಮಾಜಿ ಶಾಸಕರಾದಂಥ ಶ್ರೀ ಲೋಬೋ ಅವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಅಪರ ಮುಖ್ಯ ಕಾರ್ಯದರ್ಶಿಗಳಾದಂಥ ಅತೀಕ್ ಅವರ, ಜಿಲ್ಲಾಧಿಕಾರಿಗಳೇ, ಜಿಲ್ಲೆಯ ಎಲ್ಲ ಅಧಿಕಾರಿ ಮಿತ್ರರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಮಹನೀಯರೇ ಮತ್ತು ಮಹಿಳೆಯರೇ, ಮಾಧ್ಯಮದ ಸ್ನೇಹಿತರು, ಇವತ್ತು ಜಿಲ್ಲಾ ಆಡಳಿತ, ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ ಗೃಹ ಮಂಡಳಿ, ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನಾನು ಪ್ರಜಾಸೌಧ ಇನ್ನು ಮುಂದೆ ಜಿಲ್ಲಾಧಿಕಾರಿಗಳ ಕಚೇರಿಗಳು, ಅದನ್ನ ಪ್ರಜಾಸೌಧ ಅಂತೇಳಿ ಹೆಸರಿಟ್ಟಿದ್ದೇವೆ. ಅದರ ಲೋಕಾರ್ಪಣೆ ಆಗ್ತಾ ಇದೆ. ಅದರ ಜೊತೆಗೆ ಈಗಾಗಲೇ ಕಂದಾಯ ಸಚಿವರು ಮಾತನಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಓಡಿ ಮುಕ್ತ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು.
ಅನೇಕ ರೈತರ ಸಮಸ್ಯೆಗಳಿದ್ದಾವೆ, ಸಾರ್ವಜನಿಕರ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಇಲ್ಲಿವರೆಗೂ ಕೂಡ ಕಂದಾಯ ಇಲಾಖೆಯಿಂದ ಸಾರ್ವಜನಿಕರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು, ರೆವಿನ್ಯೂ ರೆಕಾರ್ಡ್ಸ್ಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು, ಅವರ ಭೂಮಿಯ ಹಕ್ಕನ್ನು ದೃಢಪಡಿಸ್ತಕ್ಕಂಥದ್ದು ಇವು ನಡೆದಿರಲಿಲ್ಲ. ಕೃಷ್ಣಬೈರೇಗೌಡರು ಕಂದಾಯ ಇಲಾಖೆ ಸಚಿವರಾದ ಮೇಲೆ ಇದಕ್ಕೆ ಒಂದು ರೂಪ ಕೊಟ್ಟು ತ್ವರಿತಗತಿಯಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಂದಾಯ ಇಲಾಖೆಯಲ್ಲಿ ಅನೇಕ ಸುಧಾರಣೆಗಳನ್ನು ತಂದಿದ್ದಾರೆ. ಅದರ ಫಲನೇ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಕೆಲವೇ ದಿನಗಳಲ್ಲಿ ಓಡಿ ಮುಕ್ತ ಜಿಲ್ಲೆಯಾಗಿ ಮಾರ್ಪಾಡಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಅದಕ್ಕಾಗಿ ಕಂದಾಯ ಸಚಿವರನ್ನ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ನಾನೇ ಒಂದು ಸೌಭಾಗ್ಯ ನನ್ನದು ಏನಪ್ಪಾ ಅಂತಂದ್ರೆ, ನೀವು ಸ್ಮಾರ್ಟ್ ಸಿಟಿ ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿಗಳು ಮಾಡೋದಿಲ್ಲ, ನಾವು ನೀವು 4 ವರ್ಷ ಇದ್ದೀರಲ್ಲ, ಹಾಗೆ ಆಗಲೂ ಸ್ಮಾರ್ಟ್ ಸಿಟಿ ಪ್ರೋಗ್ರಾಮ್ ಇತ್ತು, ಹಾಗೆ ಖರ್ಚು ಮಾಡಲಿಲ್ಲ. ಎರಡು ಸಾವಿರದ 2015ರಲ್ಲಿ ಇದಕ್ಕೆ ಶಂಕುಸ್ಥಾಪನೆ ಆದದ್ದು. ಇದಕ್ಕೆ ಕಾರಣ ರಮನಾಥ ರೈ ಅವರು ಜಿಲ್ಲಾ ಮಂತ್ರಿಯಾಗಿದ್ದರು, ಉಸ್ತುವಾರಿ ಸಚಿವರಾಗಿದ್ದರು, ಅರಣ್ಯ ಇಲಾಖೆ ಸಚಿವರಾಗಿದ್ದರು. ಅವರು ನನ್ನನ್ನು ಕರ್ಕೊಂಡು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಒಂದು ಜಿಲ್ಲಾಧಿಕಾರಿ ಕಚೇರಿ ಬೇಕೇ ಬೇಕು, ಹೊಸ ಕಚೇರಿ ಆಗಬೇಕು ಅಂತೇಳಿ ನನ್ನ ಮೇಲೆ ಒತ್ತಡ ಹಾಕಿ ಅವತ್ತು 41 ಕೋಟಿ ರೂಪಾಯಿಗಳಿಗೆ ನಾವು ಮಂಜೂರಾತಿ. ಆಮೇಲೆ 55 ಕೋಟಿ ಆಯ್ತು. ಆಮೇಲೆ 20 ಕೋಟಿ ಅತೀಕ್ ಅವರು ಮತ್ತು ಸುರೇಶ್ ನಗರಾಭಿವೃದ್ಧಿ ಸಚಿವರು 20 ಕೋಟಿ ಕೊಟ್ಟದ್ರಿಂದ ಇವತ್ತು ಪೂರ್ಣ ಆಗಿ ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ತಿಳ್ಕೋಬೇಕು. ಇತಿಹಾಸ ಯಾವಾಗಲೂ ಕೂಡ ನಾವು ತಿರುಚಿ ಹೇಳಕ್ಕೆ ಹೋಗಬಾರ್ದು. ನಾವು ಹೇಳಿದ್ರು ಕೂಡ ಜನ ನಂಬಲ್ಲ. ನಾನು ನಿಮಗೆ ಹೇಳ್ಬಹುದು, ಆದರೆ ನೀವು ನಂಬ್ಕೋಬೇಕಲ್ಲ. ನಾವು ಯಾವಾಗಲೂ ಕೂಡ ರಾಜಕಾರಣಿಗಳು ರಾಜಕೀಯ ಮಾಡೋಣ, ಆದರೆ ಅಭಿವೃದ್ಧಿ ಕೆಲಸ
ರಾಜಕೀಯ ಮಾಡಬಾರದು. ರಾಜಕೀಯ ಚುನಾವಣೆ ಮಾಡಲ್ಲ. ಅದು ಮಾಡಲಿಕ್ಕೆ ನಂದೇ ತಕರಾರಿಲ್ಲ. ನೀವು ಸ್ವತಂತ್ರರಿದ್ದೀರಿ, ನಾವು ಸ್ವತಂತ್ರರಿದ್ದೀವಿ, ನಮ್ಮ ಪಕ್ಷದವರು ಸ್ವತಂತ್ರರಿದ್ದೀವಿ, ನೀವು ಸ್ವತಂತ್ರರಿದ್ದೀರಿ, ಅಥವಾ ಇನ್ಯಾರೇ ಬೇರೆ ಪಕ್ಷದ ರಾಜಕಾರಣ ಮಾಡೋದು ಅವರು ಸ್ವತಂತ್ರ ಮಾಡಿದ್ದಾರೆ. ಅದೇ ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಬಾಳ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಅದಕ್ಕೆ ನಾವು ಯಾವಾಗಲೂ ಕೂಡ ನಂಬಿಕೊಂಡಿರ್ತಕ್ಕಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಸಮಾಜ. ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು. ಯಾವುದೇ ಕಾರಣಕ್ಕೆ ಮನುಷ್ಯನನ್ನ ದ್ವೇಷಿಸ್ತಕ್ಕಂಥ ವಾತಾವರಣವನ್ನ ನಿರ್ಮಾಣ ಮಾಡಬಾರದು. ಮನುಷ್ಯನನ್ನ ಪ್ರೀತಿಸ್ತಕ್ಕಂಥ ಸೌಹಾರ್ದಯುತವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥದ್ದೇ ರಾಜಕಾರಣಿಗಳ ಕೆಲಸ. ಇನ್ನೊಂದು ಪ್ರಮುಖವಾದ ಕೆಲಸ ಏನಪ್ಪಾ ಅಂತಂದ್ರೆ ಸಮಾಜವನ್ನ ಪರಿವರ್ತನೆ ಮಾಡೋದು. ಸಮಾಜದಲ್ಲಿ ಅಸಮಾನತೆ ಇದೆ. ಈ ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 ಇಸ್ವಿ ನವೆಂಬರ್ 25ನೇ ತಾರೀಕು ಕಾರ್ಪೊರೇಟ್ ಅಸೆಂಬ್ಲಿ ಒಂದು ಭಾಷಣ ಮಾಡಿದ್ದಾರೆ. 1949 ನವೆಂಬರ್ 25ನೇ ತಾರೀಕು ಒಂದು ದಿನ ಮುಂಚಿತವಾಗಿ ನಮ್ಮ ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಮುಂಚಿತವಾಗಿ ಒಂದು ದಿನ ಐತಿಹಾಸಿಕವಾದಂತಹ ಭಾಷಣವನ್ನ ಮಾಡಿದ್ದಾರೆ. ಅದೇನ್ ಹೇಳ್ತದೆ ಅಂತಂದ್ರೆ ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ. ಸಮಾನ ಅವಕಾಶಗಳು ಸಿಕ್ಕದೇ ಇದ್ದಿರಲಿಲ್ಲ ಶತಮಾನಗಳ ಕಾಲ. ನಾವು ಸಮಾಜದಲ್ಲಿ ಅಸಮಾನತೆಯನ್ನ ಕಾಣ್ತಾ ಇದ್ದೇವೆ. ಅದಕ್ಕೆ ಅವರು ಹೇಳುವಂತ ಮಾತು ಅವತ್ತು ನಾವು 1950 ಜನವರಿ 26ನೇ ತಾರೀಕು ಸಂವಿಧಾನ ಜಾರಿ ಬಂದಂತ ದಿನ, ಆ ದಿನ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ. ಸಾಮಾಜಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ. ಈ ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥದ್ದೇ ಸಂವಿಧಾನದ ಮೊದಲನೇ ಕೆಲಸ, ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಅದಕ್ಕೆ ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳಿದ್ರು ಗೊತ್ತಾ? ಈ ಸಂವಿಧಾನ ಏನೋ ರೂಪಿತ ಆಗಿದೆ, ನಾವು ಇದು ಬಹಳ ಶ್ರೇಷ್ಠ ಸಂವಿಧಾನ ಅಂತ ಕರೀತೀವಿ. ಇದರ ಶ್ರೇಷ್ಠತೆ ಗೊತ್ತಾಗಬೇಕಾದ್ರೆ ಯಾರಿಗೆ ಈ ಸಂವಿಧಾನದಲ್ಲಿ ನಂಬಿಕೆ ಇದೆ, ಬದ್ಧತೆ ಇದೆ, ಅವ್ರ ಕೈನಲ್ಲಿ ಇದ್ದಾಗ ಮಾತ್ರ ಸಮಾಜದಲ್ಲಿ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸಮಾಜದಲ್ಲಿ ನೆಮ್ಮದಿ ಶಾಂತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ತುಳು ಸಂಸ್ಕೃತಿ ಈ ಕಟ್ಟಡದ ಮೂಲಕ ಗೊತ್ತಾಗ್ತದೆ. ಇಲ್ಲಿ ತುಳು ಭಾಷೆ ಮಾತಾಡ್ತಕ್ಕಂಥವ್ರು ಕೂಡ ಕನ್ನಡಿಗರೇ, ಕನ್ನಡ ಮಾತನಾಡ್ತಕ್ಕಂಥವ್ರೆ. ನಾವೆಲ್ಲರೂ ಕೂಡ ಕನ್ನಡ ನಾಡಿನಲ್ಲಿ ಇರ್ತಕ್ಕಂಥದ್ದು. ಈಗ ಹೇಳಿದ್ರು ಅಧಿಕೃತ 2ನೇ ಭಾಷೆಯನ್ನು ಮಾಡಬೇಕು, ಪ್ರತಿಜ್ಞೆ ಮಾಡ್ತೀವಿ. ಕಾದರವರು ಕೂಡ ಹೇಳಿದ್ದಾರೆ, ರವಿ ಕೂಡ ಹೇಳಿದ್ದಾರೆ, ಐವನ್ ಡಿಕಾದವರು ಹೇಳಿದ್ದಾರೆ, ಕಾಮತ್ ಕೂಡ ಹೇಳಿದ್ದಾರೆ. ಮಾಡೋಣ, ನಮ್ದೇನಿಲ್ಲ. ಆದರೆ
ಕನ್ನಡಕ್ಕೆ ಮೊದಲನೇ ಆದ್ಯತೆ ಅಂತಕ್ಕಂಥದ್ದನ್ನು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ತುಳು ಭಾಷೆಗೆ ಕೂಡ ಗೌರವ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬರ್ತದೆ. ಈಗ ಪ್ರಜಾಸೌಧ ಅಂತ ಯಾಕೆ ಹೆಸರಿಟ್ಟಿದ್ದೀವಿ? ವಿಧಾನಸೌಧ ಅಂತಂದ್ರೆ ವಿಧಾನವನ್ನು ಮಾಡೋದು, ವಿಧಾನಸೌಧ ಅಂತಂದ್ರೆ ಕಾನೂನು ಮಾಡೋದು, ಕಾನೂನನ್ನ ರಚನೆ ಮಾಡುವುದು ವಿಧಾನಸೌಧ. ಇದು ಪ್ರಜಾಸೌಧ. ಈ ಪ್ರಜಾಸೌಧ ಯಾರಿಗೋಸ್ಕರ ಮಾಡಿರ್ತಕ್ಕಂಥದ್ದು? ಪ್ರಜೆಗಳಿಗೋಸ್ಕರ ಮಾಡಿರ್ತಕ್ಕಂಥದ್ದು, ಜನರಿಗೋಸ್ಕರ ಮಾಡಿರ್ತಕ್ಕಂಥದ್ದು. ಜನರು ಬಹಳಷ್ಟು ನಿರೀಕ್ಷೆ ಇಟ್ಕೊಂಡು ಬರ್ತಾರೆ ಇಲ್ಲಿಗೆ. ಇಲ್ಲಿ ಅನೇಕ ತಾಲೂಕುಗಳು, ಜಿಲ್ಲೆಯವರು, ಆ ಜನ ಎಲ್ಲ ಬರ್ತಾರೆ ಇಲ್ಲಿಗೆ. ಒಂದು ಬಹಳ ನಿರೀಕ್ಷೆ ಇಟ್ಕೊತಾರೆ. ಅನೇಕ ವರ್ಷಗಳಿಂದ ಅವರ ಸಮಸ್ಯೆಗಳು ಬಗೆಹರಿದಿರಲ್ಲ. ಆ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಬೋದು ಈ ಕಟ್ಟಡದಲ್ಲಿ ಅಂತ ಹೇಳಿ ಕೊಡ್ತಾರೆ. ನಾವು ಅದಕ್ಕೆ ಅವರನ್ನ ನಿರಾಶೆಗೊಳಿಸ್ತಕ್ಕಂಥ, ಹುಸಿಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡಬಾರದು. ಯಾರೇ ಅಧಿಕಾರಿಗಳು ನಾವು, ಯಾಕಂದ್ರೆ ಎಂದ್ರೆ ನಮ್ಮ ಮಾಲೀಕರು. ಪ್ರಜಾಪ್ರಭುತ್ವ ಅಂತಂದ್ರೆ ಏನು? ಪ್ರಜಾ ಸರ್ಕಾರ ಅಂದ್ರೆ ಏನು? ಪ್ರಜೆಗಳೇ ನಮ್ಮ ಮಾಲೀಕರು, ಪ್ರಜೆಗಳೇ ನಮ್ಮನ್ನು ಆರಿಸ್ಕಳಿಸ್ತಕ್ಕಂಥವ್ರು. ನಾವೆಲ್ಲ ಅವರ ಟ್ರಸ್ಟಿಗಳು. ಸರ್ಕಾರ ನಡೆಸೋದು ಅಂತಂದ್ರೆ ಸಿದ್ದರಾಮಯ್ಯ ಸರ್ಕಾರ ಅಲ್ಲ. ಜನರು ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನ ಚಲಾಯಿಸಿ ಅಂತೇಳಿ ಅವರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ನಾವು ಅದರಿಂದ ನಾವು ಜನರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಸಮಾಜ ಪರಿವರ್ತನೆ ಆಗ್ಬೇಕಲ್ಲ. ಈ ಸಂವಿಧಾನ ಬಂದು 75 ವರ್ಷ ಆಯ್ತು. 75 ವರ್ಷಗಳಾದರೂ ಕೂಡ ಇನ್ನೂ ಅಸ್ಪೃಶ್ಯತೆ ಹೋಗಿಲ್ಲ, ಅಸಮಾನತೆ ಹೋಗಿಲ್ಲ. ಅಸ್ಪೃಶ್ಯತೆ ಇನ್ನೂ ಸಮಾಜದಲ್ಲಿ ಅಸಮಾನತೆಯನ್ನು ನೋಡಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರನೇ ಹಿಂದೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಅನೇಕ ಭಾಗ್ಯಗಳ ಕಾರ್ಯಕ್ರಮಗಳನ್ನ ಜಾರಿಗೆ ತಗೊಂಡಿದ್ದೆ. ಈಗ ಗ್ಯಾರಂಟಿ ಯೋಜನೆಗಳನ್ನು ಮಾಡಿರ್ತಕ್ಕಂಥದ್ದು ಅದಕ್ಕೋಸ್ಕರ. 5 ಗ್ಯಾರಂಟಿ ಯೋಜನೆಗಳನ್ನು ನಾವೇನು ಜಾರಿ ಮಾಡಿದ್ದೀವಿ. ಶಕ್ತಿ ಯೋಜನೆ, ಆದ್ರಿಂದ ಶಕ್ತಿ ಯೋಜನೆ, ಅನ್ನಭಾಗ್ಯ, ಅದು ಹಿಂದೆ ಕ್ಷೀರ ಭಾಗ್ಯ ಅಂತ ಮಾಡಿದ್ದೆ ನಾನು, ಆಮೇಲೆ ಅನ್ನಭಾಗ್ಯ ಅಂತ ಮಾಡಿದ್ದೆ. ಇದನ್ನು ಈಗ ಮತ್ತೆ ಅನ್ನಭಾಗ್ಯ. 5 kg ಅಕ್ಕಿಯನ್ನ ಫ್ರೀಯಾಗಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡದೆ ನಾವು. 5 kg ಅಕ್ಕಿಯನ್ನು ಫ್ರೀಯಾಗಿ 5 kg ಅಕ್ಕಿಯನ್ನು ಫ್ರೀಯಾಗಿ ಕೊಡಬೇಕು. ಆಮೇಲೆ ಕೊರೋನಾ ರೋಗ ಬಂದ ಮೇಲೆ ಕೇಂದ್ರ ಸರ್ಕಾರ ಕೂಡ 5 kg ಕೊಟ್ಟಿದ್ದು. 5 kg ಜೊತೆಗೆ 5 kg ಕೊಡ್ತೀವಿ ಅಂತೇಳಿ ನಾವು ಹೇಳಿದ್ವಿ. ಈಗ 60 ಕೊಡ್ತಾ ಇದ್ದೀವಿ. 3 ರೂಪಾಯಿ ಇವರು ಆಧಾರ ಸಚಿವರಾಗಿದೆ. ಮೊದಲು 3 ರೂಪಾಯಿ, ಆಮೇಲೆ 1 ರೂಪಾಯಿ, ಆಮೇಲೆ ಫ್ರೀ. ಈಗ ಜ್ಯೋತಿ ಕಾರ್ಯಕ್ರಮ ಮತ್ತು ಅನ್ನಭಾಗ್ಯ ಕಾರ್ಯಕ್ರಮ ಎರಡೂ ಕೂಡ ಜುಲೈ ತಿಂಗಳು 2023ರಲ್ಲಿ ಪ್ರಾರಂಭ. ಗೃಹಲಕ್ಷ್ಮಿ ಯೋಜನೆ ಆಗಸ್ಟ್ನಲ್ಲಿ ಮೈಸೂರಿನಲ್ಲಿ ಪ್ರಾರಂಭ ಆಯಿತು. ಜನವರಿನಲ್ಲಿ ಯುವ ನಿಧಿ ಕಾರ್ಯಕ್ರಮ ಜಾರಿಯಾಯಿತು. 5 ಕಾರ್ಯಕ್ರಮಗಳನ್ನು ಜಾರಿ ಕೊಟ್ಟಿದ್ದೀವಿ. ಸುಮಾರು 50
50,000 ಕೋಟಿ ರೂಪಾಯಿ 50,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಖರ್ಚು ಮಾಡ್ತಾ ಇದ್ದೀವಿ. ಕಳೆದ ವರ್ಷ 24-25ರಲ್ಲಿ ನಮ್ಮ ಬಜೆಟ್ ಗಾತ್ರ 3,71,000 ಕೋಟಿ. 25-26ಕ್ಕೆ ಬಜೆಟ್ ಗಾತ್ರ 4,09,000 ಕೋಟಿ. ನಾನು ಯಾಕೆ ಈ ಮಾತನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಸುಮಾರು 38,000 ಕೋಟಿ ಬಜೆಟ್ ಗಾತ್ರ ಜಾಸ್ತಿ ಆಗಿದೆ. ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕ ಒಂದು ಮಾದರಿ ಸರ್ಕಾರವಾಗಿ ರೂಪುಗೊಳ್ತಾ ಇದೆ. ನಾವು ಬಹಳ ಜನ ಟೀಕೆ ಮಾಡ್ತಾರೆ, ನೀವು ಗ್ಯಾರಂಟಿ ಯೋಜನೆಗಳನ್ನ ಮಾಡ್ಬಿಟ್ರಿ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ. ನಾನು ನಿಮಗೆ ಒಂದು ಉದಾಹರಣೆಯನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 51,000 ಕೋಟಿ ರೂಪಾಯಿ. ಈ ವರ್ಷ ಈ ಆರ್ಥಿಕ ವರ್ಷದಲ್ಲಿ 83,000 ಕೋಟಿ ರೂಪಾಯಿ. ಅದರರ್ಥ ಸುಮಾರು 31,000 ಕೋಟಿ ರೂಪಾಯಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ. ಅದರಿಂದ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತಕ್ಕಂಥದ್ರಲ್ಲಿ ಉರುಳಿಲ್ಲ ಅಂತಕ್ಕಂಥ ಮಾತುಗಳನ್ನು ಸ್ಪಷ್ಟವಾಗಿ ಹೇಳಬೇಕು. ನಾವು ಮಾತು ಕೊಟ್ಟಂತೆ ಎಲ್ಲ ಯೋಜನೆಗಳನ್ನು ಜಾರಿಗೆ ಕೊಟ್ಟಿದ್ದೀವಿ, ದುಡಿದಂತೆ ನಡೆದಿದ್ದೀವಿ, ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತೀವಿ. ಈಗ ನಾನು 94ನಲ್ಲಿ ಆಮೇಲೆ ಇವರು ಡೌನ್ಸಿಂಗ್ ಪ್ರತಿ ಜಿಲ್ಲೆಗಳಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಅಂತ ಇದೆ. ಒಂದು ಮೆಡಿಕಲ್ ಕಾಲೇಜು, ಒಂದು ಹಾಸ್ಪಿಟಲ್, ಜೊತೆಗೆ ಸೂಪರ್ ಸ್ಪೆಷಾಲಿಟಿ ಆಗ್ತದೆ. ಈಗ ಮಂಗಳೂರು ಯಾವಾಗಲೂ ದಕ್ಷಿಣ ಕನ್ನಡ ಜಿಲ್ಲೆ ಶಿಕ್ಷಣಕ್ಕೆ, ಬ್ಯಾಂಕಿಂಗಿಗೆ, ಮೀನುಗಾರಿಕೆಗೆ, ವ್ಯಾಪಾರಕ್ಕೆ ಗೋಡಂಬಿ ಮೀನು ಗೋಡಂಬಿ ಬೆಳೆದಿಯ ತಿಂತಿಯ ನೀರು ತಿನ್ನಲು ವೆರಿ ಗುಡ್. ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ, ಬೆಳೆಯೋದಿಲ್ಲ, ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ. ವ್ಯಾಪಾರ ಅಕ್ಕಿ ವ್ಯಾಪಾರ ಮಾಡ್ತಾರೆ, ಈಗ ಮೇಲೆ ಆಗಿರೋದು. ನನಗೆ ರೈ ಅವರು ಗಂಟು ಬಿಟ್ಬಿಟ್ರು, ನನಗೆ ಏನು ಬೇಡ ಸರ್, ಒಂದು ಮೆಡಿಕಲ್ ಕಾಲೇಜ್ ಮಾಡ್ಕೊಡ್ತೀನಿ. ಒಂದು ಮೆಡಿಕಲ್ ಕಾಲೇಜ್ ಮಾಡ್ಬಿಟ್ರೆ ನಾವು ಈ ವರ್ಷ ದುಡ್ಡಿಲ್ಲ, ಮುಂದಿನ ವರ್ಷ ನೋಡೋಣ ಅಂತ ಹೇಳಿದ್ದೇವೆ. ಈ ವರ್ಷ ಇವತ್ತು ಬಿದ್ದೇ ಬಿಟ್ರು, ಆಗ್ಲೇಬೇಕು ಅಂತ ಕೂತ್ಬಿಟ್ರು. ನಾನು ಮಾಡಿ ಈ ಸಾರಿ ಬಾಗಲಕೋಟೆ, ದಕ್ಷಿಣ ಕನ್ನಡ ಜಿಲ್ಲೆ, ಚಿತ್ತೂರು, ಆಮೇಲೆ ಕೋಲಾರ, ಈ 3 ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕು. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಪುತ್ತೂರಿನಲ್ಲಿ ಕೂಡ ಮಾಡ್ತಾ ಇದ್ದೀವಿ ಮೆಡಿಕಲ್ ಕಾಲೇಜು. ಅದು 100 ಬೆಡೆಡ್ ಹಾಸ್ಪಿಟಲ್ ಇತ್ತು, 100 ಬೆಡೆಡ್ ಹಾಸ್ಪಿಟಲ್ ಇತ್ತು. ಅದನ್ನ ಈಗ ಮೊದಲು 500 ಬೆಡ್ ಮಾಡಬೇಕು ಅಂತ ಇದ್ದೀವಿ. ಮೊದಲು 250 ಮಾಡ್ತೀನಿ, ಆಮೇಲೆ 250 ಅದೆಲ್ಲ ಇಲ್ಲ.
250 ಮಾಡ್ತೀವಿ, ಆಮೇಲೆ 250 ಮಾಡ್ತೀವಿ. ಯಾಕಂದ್ರೆ ನಾವು ಏನ್ ಮಾತಾಡ್ತೀವಿ ಅದರಂತೆ ನಡ್ಕೊಂಡು ಅಲ್ವಾ? ಕರ್ನಾಟಕದಲ್ಲಿ ಎಷ್ಟು ತೆರಿಗೆ ಕೊಟ್ಟಿದ್ದು ಗೊತ್ತಾ? ನಿಮಗೆ ಸುಮಾರು 4.5 ಲಕ್ಷ ಕೋಟಿ. ಹೇಳಿಲ್ಲ ಮೋದಿಯವರಿಗೆ ಧನ್ಯವಾದಗಳನ್ನು ಹೇಳಬೇಕು ಅಂತ ನಾವು ಕರ್ನಾಟಕದಿಂದ 4.5 ಲಕ್ಷ ಕೋಟಿ ಇನ್ಕಮ್ ಟ್ಯಾಕ್ಸ್, ಪೆಟ್ರೋಲ್ ಡೀಸೆಲ್ ಟ್ಯಾಕ್ಸ್, ಆಮೇಲೆ ಕಾರ್ಪೊರೇಟ್ ಟ್ಯಾಕ್ಸ್, GST ಎಲ್ಲ ಸೇರಿ 4.5 ಲಕ್ಷ ಕೋಟಿ. ನಮ್ಗೆ ಎಷ್ಟು ವಾಪಸ್ ಬರ್ತದೆ ಗೊತ್ತಾ? ಇದು ಸೇರಿ ನಿಮ್ಮ ಸ್ಮಾರ್ಟ್ ಸಿಟಿ ಪ್ರೋಗ್ರಾಮ್ ಸೇರಿ ಎಷ್ಟು ವಾಪಸ್ ಬರ್ಬೋದು? 60,000 ಸಾವಿರ ಕೋಟಿ. 4 ಲಕ್ಷ ಕೋಟಿ ತೆರಿಗೆ ಕೊಡೋದು ನಾವು. ವಾಪಸ್ ಬರೋದೆಷ್ಟು? 65,000 ಕೋಟಿ. ಎಷ್ಟು ಪರ್ಸೆಂಟ್ ಆಯಿತು? 14ರಿಂದ 15% ಆಯಿತು. 14ರಿಂದ 15%. ಕಾಮತ್ತು ಹೇಳದೆ ಹೋಗಿದ್ರೆ ನಾನು ಇವೆಲ್ಲ ಹೇಳ್ತಾ ಇರಲಿಲ್ಲ. ಯಾಕಂದ್ರೆ ಇದು ರಾಜಕೀಯ ವೇದಿಕೆ ಅಲ್ಲ. ಅಸೆಂಬ್ಲಿನಲ್ಲಿ ಮಾತಾಡ್ತೀನಿ ನಾನು. ಅಸೆಂಬ್ಲಿ ಅನೇಕ ಸರಿ ಹೇಳಿದ್ದೀನಿ, ಕೇಳಿದ್ದೀವಿ. ಅದು ಹೇಳಿದೀವಲ್ಲ ಅಂತ ನನಗೆ ಭಯ. ಹೇಳಿದೀವಲ್ಲ, ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಗ್ಯಾರಂಟಿ ಯೋಜನೆಗಳಿದ್ದಾವಲ್ಲ, ಒಟ್ಟು ನಮಗೆ 46,000 ಕೋಟಿ ಒಟ್ಟು 46,000 ಕೋಟಿ. ಕಳೆದ ವರ್ಷ ಎಷ್ಟು ಬಂತು ಗೊತ್ತಾ ನಮಗೆ? ಬರೀ 15,000 ಕೋಟಿ ಬಂತು. ಇದು 4,000 ಕೋಟಿ ಬಂತು. ನಾವೇ ಕೋಟಿ ಗೊತ್ತಲ್ಲ, 46 ತಿಂಗಳಲ್ಲಿ ನೀವು ಕೊಡೋದು 22,000, ನಾವು ಕೊಡೋದು 24,000. ನಮ್ಮ ಪಾಲನೆಲ್ಲ ಕೊಟ್ಬಿಟ್ಟಿದ್ದೀವಿ. ಕೇಂದ್ರ ಸರ್ಕಾರದಿಂದ 4,000 ಕೋಟಿ ಬರಲಿಲ್ಲ. ದಯಮಾಡಿ ಕೊಡ್ತೀವಪ್ಪ. ಪಾಪ ಮಾತಾಡಿಲ್ಲ, ಕ್ಯಾಪ್ಟನ್ ಶೋಕ ಅವರು ಮಾತಾಡಿಲ್ಲ. ಅದರಿಂದ ನಾವು ಇವತ್ತು ಬಹಳಷ್ಟು ಈ ಸಾರಿ 25-26 ಬಜೆಟ್ನಲ್ಲಿ ಕೋಸ್ಟಲ್ ಏರಿಯಾಕ್ಕೆ, ಮಲೆನಾಡು ಏರಿಯಾಕ್ಕೆ ಬಹಳಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ. ಆಮೇಲೆ ಕೆಲವರು ಹೇಳೋದು ಪಾಪ ಆಗ್ತದೆ, ಕೆಲವರು ಹೇಳೋದು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ಬಿಟ್ಟು ದುಡ್ಡಿಲ್ಲ, ಸಾಲ ಮಾಡ್ಕೊಂಡಿದ್ದಾರೆ. ಅದು ನೀವೇನಿಲ್ಲಪ್ಪ. ನಾನು ಹೇಳಪ್ಪ ತಮ್ಮ, ನೀವು ಮಾತಾಡೋರು ಸುಮ್ಮನೆ ಕೂತಿದ್ದೀನೋ? ಅದರಿಂದ ಅವ್ರು 50 ಕೋಟಿ ಕೇಳ್ತಾ ಇದ್ದಾರೆ. ಎಷ್ಟು ಕೊಡ್ಲಿಕ್ಕಾಗುತ್ತೆ ಕೊಡ್ತೀವಿ. ಯಾಕಂತಂದ್ರೆ ಇಡೀ ರಾಜ್ಯ ಸರ್ವತೋಮುಖವಾದಂತ ಬೆಳವಣಿಗೆ ಆಗಬೇಕು. ಹೈದರಾಬಾದ್ ಕರ್ನಾಟಕನೂ ಆಗಬೇಕು, ಮುಂಬೈ ಕರ್ನಾಟಕನೂ ಆಗಬೇಕು, ಮಲೆನಾಡು ಪ್ರದೇಶನೂ ಆಗಬೇಕು, ಕರಾವಳಿ ಪ್ರದೇಶನೂ ಆಗಬೇಕು, ಬಯಲುಸೀಮೆನೂ ಆಗಬೇಕು. ಆದ್ರೆ ಮಾತ್ರ ರಾಜ್ಯದಲ್ಲಿ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬರಲಿಕ್ಕೆ ಸಾಧ್ಯ ಆಗ್ತದೆ, ಅಸಮಾನತೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ, ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತ ಜಿಲ್ಲೆ ಅಂತ ಹೇಳ್ತೀವಿ. ಈ ಜಿಲ್ಲೆಯಲ್ಲಿ ಸರ್ವ ಜನಾಂಗದ ಶಾಂತಿ
ನೀವು ನಂಬರ್ 1 ಇದ್ದೀರಿ. ಉಡುಪಿ ನಂಬರ್ ಉಡುಪಿ ನೀವು ಮೊದಲಿಂದ ಬಹಳ ವರ್ಷದಿಂದ ಇದ್ದೀರಿ. ಅಂದ್ರೆ ಬುದ್ಧಿವಂತ ಜನ ಇದ್ದೀರಿ, ವಿದ್ಯಾವಂತ ಜನ ಇದ್ದೀರಿ. ಆದರೆ ಒಂದು ಶಾಂತಿಯ ತೋಟ ಆಗಬೇಕಲ್ಲ, ಅಂತ ಜಾಗದಲ್ಲಿ ಯಾವುದೇ ಕಾರಣಕ್ಕೆ ಕೋಮು ಗಲಭೆಗಳು ನಡೀಬಾರದು. ಎಲ್ಲರೂ ಕೂಡ ಭ್ರಾತೃತ್ವದಿಂದ, ಯಾಕಂದ್ರೆ ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿರುತ್ತದೆ. ಏನಂತ ಅಂತಂದ್ರೆ ಸಮಾನತೆ, ಸಾಮಾಜಿಕ ನ್ಯಾಯ, ಸ್ವಾತಂತ್ರ್ಯ, ಭ್ರಾತೃತ್ವ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಇದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಸಂವಿಧಾನ ಹೇಳೋದು ಅಂತಂದ್ರೆ ಸಹಿಷ್ಣುತೆ ಇರಬೇಕು, ಸಹಬಾಳ್ವೆ ಇರಬೇಕು. ಸಹಿಷ್ಣುತೆ, ಇದು ಬಹಳ ಮುಖ್ಯ. ನಾವೆಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥದ್ದೇ ಅಂತ ವಾತಾವರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೆಲೆಸಲಿ ಅಂತೇಳಿ ಆಶಿಸಿ, ಅದಕ್ಕೆ ಎಲ್ಲ ರಾಜಕಾರಣಿಗಳು ಕೂಡ ಪ್ರಯತ್ನ ಮಾಡಲಿ ಅಂತಕ್ಕಂಥ ಸೂಚನೆಯನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದನ್ನು ಅತ್ಯಂತ ಸಂತೋಷದಿಂದ ಈ ಪ್ರಜಾಸೌಧವನ್ನು ಲೋಕಾರ್ಪಣೆ ಮಾಡಿದ್ದೇನೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.